ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RS ಮೊಯ್ಲಿ. ಆಗುಂಬೆಯ 7 ಸಂಚಿಕೆಗಳನ್ನು ತೋರಿಸುವಂಥ ಪ್ರಯತ್ನ ಮಾಡಿದ ನಂತರ ಈಗ ನಾವು ಆಗುಂಬೆಯ ಘಾಟ್ ಇಳುವಂಥ ಸಮಯ. ಸೊ ಘಾಟ್ನ ಇಳಿತಾ ಕೆಲವೊಂದು ದೃಶ್ಯಗಳನ್ನು ಮತ್ತು ನಾವು ಮಾತಾಡಿಕೊಂಡಂತಹ ಕೆಲವೊಂದು ಹಾಸ್ಯಮಯ ಸಂಚಿಕೆಯನ್ನು ತೋರಿಸುವುದೇ ಈ ವಿಡಿಯೋ ಉದ್ದೇಶವಾಗಿತ್ತು. ಇದರಲ್ಲಿ ನಾವು ನಮ್ಮ ಸ್ನೇಹಿತರು ಇಲ್ಲ ಯಾರ ಜೊತೆ ಆದರೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗುವಾಗ ಕೆಲವೊಂದು ತಲಾಟೆ ಇದ್ದೇ ಇರುತ್ತೆ. ಅದೇ ಈ ವಿಡಿಯೋದಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದಾದ ನಂತರ ಮುಂದಿನ ಸಂಚಿಕೆ ಬಹಳ ಒಂದು ವಿಶಿಷ್ಟವಾದಂಥ ಸಂಚಿಕೆ ನಿಮ್ಮ ಮುಂದೆ ಇಡಲಿದ್ದೇನೆ. ಅದು ಮುಂದಿನ ವಿಡಿಯೋದಲ್ಲಿ ಇರುತ್ತೆ. ಸೊ ಬನ್ನಿ, ನಾವೆಲ್ಲ ಘಾಟ್ ಸೆಕ್ಷನ್ ಇರುವಾಗ ನಮ್ಮ ಗಾಡಿಯಲ್ಲಿ ಕೆಲವೊಂದು ಹಾಸ್ಯಮಯ ನಡೆದಂತಹ ಸನ್ನಿವೇಶ ನಿಮ್ಮ ಮುಂದೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ. ಈ ಗಾಡಿ ಎಳೆಯಕ್ಕೋ ಆ ಗಾಡಿ ಎಳೆಯಕ್ಕೋ ಬಂದದೆ, ಇದೇ ಕೆಟ್ಟೋಗೈತೆ. ಬಡವಳ್ಳಿ ನನ್ನ ಬಗ್ಗೆ ಅಯ್ಯೋ ನೀನು ಒಪ್ಪಾದ್ರೂ ಇದೆಯಲ್ಲ ದುರಾತ್ಮ. ನೋಡಿ, ಲಾರಿ ಹಿಂಗಾಗಿತ್ತು, ಲಾರಿ ಎಳೆಯಕ್ಕಾಗ್ತಾನೆ, ಲಾರಿ ಇಲ್ಲಿ ಕೆಟ್ಟೋಗಿದೆ ಫ್ರೆಂಡ್ಸ್. ಘಾಟ್ ಸೆಕ್ಷನ್ ಅಲ್ಲಿ ಮಾಡಿ ತೊಂದರೆ ಕೊಡ್ತಾರೆ ಫ್ರೆಂಡ್ಸ್. ಇಲ್ಲೊಂದು ಲಾರಿ ಹಿಂಗೆ ಆಗಿದೆ ನೋಡಿ ಫ್ರೆಂಡ್ಸ್. ಲಾರಿಗೆ ಹೋಗಿ ಕಾರ್ ಮುಚ್ಕೊಡ್ತಾ ಇದ್ದೆ ಫ್ರೆಂಡ್ಸ್. ಕಾರ್ ಮುಚ್ಕೊಡಕ್ಕೆ ಇದೆ ಕರು ಫ್ರೆಂಡ್ಸ್. ಹೋಗಿ ನೋಡಿ ಫ್ರೆಂಡ್ಸ್, ಲಾರಿ ಹಿಂಗೆ ಹೋಯ್ತು, ಅದ್ರ ಜೊತೆಗೆ ನಾವು ಹಿಂದೆ ಹೋಯ್ತಾ ಇದ್ದೀವಿ. ಇವ್ರಿಗೆ ಮ್ಯಾನರ್ಸ್ ಇಲ್ಲ ಫ್ರೆಂಡ್ಸ್. ಏನ್ ಮಾತಾಡೋದು ನೋಡಿ ಫ್ರೆಂಡ್ಸ್. ಸರ್ಕಾರ ಬಂದ್ಮೇಲೆ ಎಷ್ಟು ದೊಡ್ಡ ಐತೆ. ನಾವ್ ಹೆಂಗ್ ಓಡಿಸ್ಬೇಕು, ಟ್ಯಾಕ್ಸ್ ಎಲ್ಲ ಕಟ್ಟಲ್ವ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ಘಾಟ್ ಎಲ್ಲ ಕಿತ್ತೋಗೈತೆ. ನಾವು ಟ್ಯಾಕ್ಸ್ ಕಟ್ತಾ ಇಲ್ವಾ ಫ್ರೆಂಡ್ಸ್? ರೋಡ್ ರೆಡಿ ಮಾಡಕ್ ಹೇಳಿ ದಯವಿಟ್ಟು. ಕಷ್ಟ ಹಿಂಗಾಗಿದೆ. ಫ್ರೀ ಬಸ್ ಪಾಸ್ ಬಿಟ್ಮೇಲೆ ಲೇಡೀಸ್ ಎಲ್ಲ ಬಸ್ ಹೋಯ್ತಾರೆ ಫ್ರೆಂಡ್ಸ್. ಜೆಂಟ್ಸ್ಗೋಸ್ಕರ ಕಾಯ್ಬೇಕು. ದಯವಿಟ್ಟು ಸರ್ಕಾರ ಫ್ರೀ ಬಸ್ ನಿಲ್ಲಿಸ್ಬೇಕು ಫ್ರೆಂಡ್ಸ್. ಇಲ್ಲಾಂದ್ರೆ ನಮ್ಮಂತವ್ರ ಅಡ್ಡೆ ಮೇಲೆ ತಂದಿರ್ ಬರ್ತದೆ ಫ್ರೆಂಡ್ಸ್. ನಮ್ಮ ಮನಸ್ಸಿಗೆ ಹಿಂದೆ ಲೇಡೀಸ್ಗಳವ್ರೆ, ಅವ್ರನ್ನ ಕೇಳಿ ಫ್ರೆಂಡ್ಸ್. ನಮ್ಮ ಅನಿಸಿಕೆ ಏನಂದ್ರೆ, ನಾವು ನಾಗೇಶ್ ಅಣ್ಣ ಅವರು ಫ್ರೀಯಾಗಿ ಕರ್ಕೊಳ್ತಾರೆ. ಹೇಳಿದ್ರೆ ಗಂಡಸರು ಬರೋರ್ಗು ಮಾತ್ರ ಕಾಯ್ತೀವಿ ಅಂತ ಹೇಳಿದ್ದಾರೆ. ಇವಾಗೆಲ್ಲ ಲೇಡೀಸ್ ಇರೋದ್ರಿಂದ ಗಂಡಸರು ಬರೋರ್ಗು ಅವ್ರ ಹತ್ರನೇ ದುಡ್ಡು ಇಸ್ಕೋಬೇಕು. ನಾವು ಗಂಡಸರು ಫ್ರೆಂಡ್ಸ್ ಇಸ್ಕೊಳ್ಳೋದು ದುಡ್ಡು. ಸೀಟು ಕೊಡಲ್ಲ, ನಮ್ದಂತೂ ಕೊಡಂಗೆ ಇಲ್ಲ. ನೀವು ಹಂಗಾರೆ KSRTC ಬರ್ತಾ ಇದೆ ಹಿಂದೆ ಹೇಳ್ಕೊಳ್ಳಿ ಫ್ರೆಂಡ್ಸ್. ನಾವು ಆಧಾರ್ ಕಾರ್ಡ್ ತಂದಿಲ್ಲ ಫ್ರೆಂಡ್ಸ್. ಹಂಗಾರೆ ಆಧಾರ್ ಕಾರ್ಡ್ ಕೊಡಿ ಫ್ರೆಂಡ್ಸ್. ಇಷ್ಟೇನಾ ನಿಮ್ಮ ಅನಿಸಿಕೆ? ಅಷ್ಟೇ ನಮ್ಮ ಅನಿಸಿಕೆ. ನೆಕ್ಸ್ಟ್ ನೀವು ಗಣಿ ಪ್ರಕಾಶ್ ಅಣ್ಣ ಹತ್ರ ಹೋಗಿ, ಪ್ರಕಾಶ್ ಹತ್ರ ಹೋಗಿ ಒಂದು ಮೊಬೈಲಿನ ಕತೆ, ಅದರಲ್ಲಿ ಸುಳ್ಳಿನ ಸಂತೆ ಹಾಕ್ಬಿಟ್ರೆ ಏನಿಲ್ಲ. ಇಲ್ಲಿ ಕೇಳಿ. ಗಣೇಶ್ ನಿಮ್ಮ ಪ್ರಯಾಣ ಹೇಗಿದೆ? ಸುಖಕರವಾಗಿದೆ. ಅವರ ಅವ್ರ ಅನಿಸಿಕೆ ಏನು ಅಂದ್ರೆ ನಾವ್ ಹೇಳ್ತೀವಿ. ಟಿವಿ ಹಾಕ್ಸ್ತೀವಿ ಅಂತ ಹೇಳಿ ಅವ್ರ ಅನಿಸಿಕೆನ ನಾವ್ ಹೇಳ್ತೀವಿ, ಕೇಳಿಸ್ಕೊ. ಒಂದ್ 40 ವರ್ಷ ಆಗಿತ್ತು, ಎಲ್ಲೂ ಓಡಾಡಿರ್ಲಿಲ್ಲ. ಇವಾಗ ಹೊಸದಾಗಿ ಮದುವೆ ಆದಾಗಿ ರೋಮಿಯೋ ಜೂಲಿಯೆಟ್ ತರ ಅಲ್ಲಲ್ಲೇ ಫೋಟೋ ಶೂಟ್ ಮಾಡ್ಕೊತಾರೆ. ಎಲ್ಲಿಂದ ಆರ್ಬಿಟ್ಟಿರ್ತಾರೆ ಫೋಟೋ ಶೂಟ್ ಮಾಡ್ತಾರೆ. ಇಲ್ಲ ಇಲ್ಲಿ ನೋಡಿರ್ತೀವಿ, ಆಗ್ಲೇ ಅಲ್ಲಿ ಇರ್ತಾರೆ. ರೆಕಾರ್ಡ್ ಮಾಡ್ಬೇಡ. ಯೂಟ್ಯೂಬ್ ಚಾನೆಲ್ಗೆ ಹಾಕ್ತೀವಿ. ವಾಪಸ್
ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ವಲ್ಪ ಜೋರಾಗಿ ಹೇಳಿ. 15 ವರ್ಷದಿಂದ ಬೇಜಾರಾಗ್ಬಿಡೈತೆ, ವಾಪಸ್ ಕರ್ಕೊಂಡೋಗ್ರಿ. 2 ದಿನದಿಂದ ಅದೇ ಹಾಡು, ಅದೇ ಹಾಡು, ಅದೇ ಜಾಗ, ಅದೇ ಜಾಗ, ಅದೇ ರೋಡು. ಅದೇ ರೋಡು. 15 ಅಲ್ಲಲ್ಲೇ ವರ್ಷದಿಂದ ಏನಂತೀರಾ? 15 ವರ್ಷದಿಂದ ಟಿವಿ ಹಾಕ್ತೀವಿ ಅಂತ ಹೇಳಿ ಟಿವಿ ಕಂಪ್ಲೇಂಟ್ ಡ್ರೈವರ್ ಮೇಲೆ ಏನಿದೆ? ಟಿವಿ ಹಾಕಿಲ್ಲ ಅಂತ. ಸಂಜೆ LKG ಇಂದ ನಾವು ಬರ್ತಾ ಇದ್ದೀವಿ. ನಾಗೇಶ್ ಅನ್ನೋರ್ ಗಾಡಿನಲ್ಲೇ ಬರ್ತಾ ಇದೀವಿ. ಒಂದ್ ಟಿವಿ ಹಾಕಲ್ಲ, ನೆಟ್ ಒಂದ್ ಹಾಡ್ ಹಾಕಲ್ಲ. ಡ್ರೈವರ್ ಮೇಲೆ ಕಂಪ್ಲೇಂಟ್. ಅಲ್ಲೋಡ್ ಪುನೀತ ಊಟಕ್ಕೆ ಮಾತ್ರ ಕರೆಕ್ಟ್ ಆಗಿಲ್ಲ ಸರ್. ವಾ 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 ವಾ. ಪರವಾಗಿಲ್ಲ ಹೇಳಿ ಮೇಡಮ್, ನಿಮ್ಮ ಅನಿಸಿಕೆ. ಆಂಟಿ, ನಿಮ್ಮ ಅನಿಸಿಕೆ. ನಾವು ಮಾತ್ರ ಬೇಗ ರೆಡಿಯಾಗಿ ಕುಂತಿರ್ತೀವಿ ಫ್ರೆಂಡ್ಸ್. ಇವ್ರು ಯಾರು ರೆಡಿ ಆಗಲ್ಲ. 7 ಅಂದ್ರೆ 7:15 8 ಗಂಟೆ ಆದ್ರೂ ರೆಡಿ ಆಗಲ್ಲ ಫ್ರೆಂಡ್ಸ್. ತುಂಬಾ ಬೇಜಾರಾಗುತ್ತೆ. ನಮ್ಮ ಅಣ್ಣ ಮೊದಲೇ ಹೇಳಿರೋದಕ್ಕೆ ನಾವು ಕೋಪ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್. ಇಲ್ಲಾಂದ್ರೆ ನಂಗೆ ತುಂಬಾ ಕೋಪ ಬರುತ್ತೆ. ಯೂಟ್ಯೂಬರ್ ನಿಮ್ಮ ಅನಿಸಿಕೆ. ದಯವಿಟ್ಟು ಇದನ್ನ ಯಾರು ಕ್ಯಾಮ್ರಾ ಕೊಟ್ಟರೆ ಆಫ್ ಮಾಡ್ಬಿಟ್ಟು ಇಡ್ತೀವಿ. ಪರವಾಗಿಲ್ಲ. ಇರೋದು ಒಂದೇ ಅಕ್ಕ, ಬ್ಯಾಟ್ರಿ. ನಿಮ್ಮ ಅನಿಸಿಕೆ. ನಮ್ಮ ಅನಿಸಿಕೆ ಎಲ್ಲ ಹೇಳಾಯ್ತು. ಅಲ್ಲಿ ಬೆಟ್ಟದ ಮೇಲೆ ಹೇಳ್ಬಿಟ್ಟು ಬೆಟ್ಟದ ಮೇಲೆ ಎಲ್ಲ ಹೇಳಿದೀವಿ. ಅದ್ ರೆಕಾರ್ಡ್ ಮಾಡಿಲ್ಲ, ಇವಾಗ ರೆಕಾರ್ಡ್ ಮಾಡ್ತಿದ್ದೀವಿ ಹೇಳ್ರಿ. ರೆಕಾರ್ಡ್ ಐತೆ ಇಬ್ಬರದು ಗಟ ಹೇಳ್ತಿದ್ದು. ಅರಮನೆ ತೋರಿಸಿಲ್ಲ, ಫೀಲಿಂಗ್ ಆಗಿದೆ. ನೆಕ್ಸ್ಟ್ ಬರ್ಲಿ ಬರ್ಲಿ. ಬರ್ಲಿ ಬರ್ಲಿ ಬರ್ಲಿ, ಜಾಲಿ ಜಾಲಿ. ಜಾಲಿ ಜಾಲಿ ಎಲ್ಲ ಜಾಲಿ. ಇಲ್ಲ, ನಮ್ಮ ಅಪ್ಪಂದು ಮಾಡಿಲ್ಲ. ಸರ್, ನಿಮ್ಮ ಅನಿಸಿಕೆ. ಫೋನ್ಗಳು ಬರ್ತಾ ಇದ್ದ ಆಫೀಸಿಂದ. ನಾವು ಬೆಂಗಳೂರಲ್ಲಿ ಬರೀ ಬಿಲ್ಡಿಂಗ್ ನೋಡಿ ನೋಡಿ ಬೇಜಾರಾಗ್ಬಿಡಿದೆ. ಅದಕ್ಕೆ ಇಲ್ಲಿರೋ ಗ್ರೀನ್ ರೋಡ್ ಬಂದಿದ್ದೀವಿ. ಬನ್ನಿ, ನೀವು ನಾವು ಎಂಜಾಯ್ ಮಾಡ್ತೀವಿ, ನೀವು ಎಂಜಾಯ್ ಮಾಡಿ.